ಅವಳಿಗೆ ನೀನು ಅಂದ್ರೆ ಜೀವ, ಗೊತ್ತಾ? ನನಗೆ ಪ್ರಿಯಾ ಅಂದ್ರೆ ಇಷ್ಟ ಇಲ್ಲ ಅಂತ ಅಲ್ಲಮ್ಮ, ಆದ್ರೆ ಫ್ರೆಂಡ್ ತರ ಇರೋ ಅವಳನ್ನ ವೈಫ್ ಆಗಿ ತಗೊಳಕ್ ಆಗ್ತಾ ಇಲ್ಲ ನನಗೆ. ನೀವು ಚಿಕ್ಕೋರಾಗಿದ್ದಾಗ್ಲೇ ನಾನು ಅಣ್ಣನು ಅವಳು ನಿನಗೆ ಅಂತ ತೀರ್ಮಾನ ಮಾಡಿದ್ದೀವಿ. ನಿಮ್ಮಪ್ಪನ ಆಸೆನೂ ಅದೇ. ಮಾಮಾಗೆ ನಾನೇ ಹೇಳ್ತೀನಿ ಬಿಡು. ಬೇಡ, ನೀನ್ ಹಾಗೇಳಿದ್ರೆ ಅವ್ರತ್ರ ಏನೂ ಇಲ್ಲ ಅಂತ ನಾವ್ ಅವ್ರನ್ನ ದೂರ ಮಾಡ್ತಿದೀವಿ ಅನ್ಕೊಳ್ತಾರೆ. ಅವಳಿಗೆ ಒಳ್ಳೆ ಹುಡುಗನ ನಾನೇ ಹುಡುಕ್ತೀನಿ. ಅವಳಿಗೆ ಹುಡುಗನ್ ನೋಡೋ ಕಷ್ಟನ ನೀನೇನ್ ತಗೋಬೇಡ. ನಿನಗ ಅವಳನ್ನ ಮದ್ವೆ ಮಾಡ್ಕೊಳಕ್ ಆಗುತ್ತಾ ಇಲ್ವಾ ಹೇಳು. ನೋಡು, ನಿನ್ಗೆ ಈ ಅಮ್ಮನ ಮೇಲೆ ಪ್ರೀತಿ ಇದ್ರೆ ಹಾಗಲ್ಲ ಅಂತ ಹೇಳ್ಬೇಡ. ಹೇಳಿದ್ರೆ ಅಮ್ಮ ಅಂತ ನೀನ್ ಕೂಗೋಕೆ ಆಮೇಲೆ ನಾನಿರೋದಿಲ್ಲ. ಹೇಳಪ್ಪ, ಮಾವ ಬಂದಿರೋದು ಒಳ್ಳೆ ದಿನ ನೋಡ್ಕೊಂಡೇನೆ. ಅವ್ರಿಗೇನ್ ಉತ್ತರ ಕೊಡ್ಲಿ? ಅಮ್ಮ ಅಂತ ಕರೆಯೋದಕ್ಕೆ ನೀವ್ ಯಾವಾಗ್ಲೂ ನನ್ನ ಜೊತೆ ಇರ್ಬೇಕು. ನೀನೆಲ್ಲ ಹೋಗ್ತಾ ಇದೀಯಾ? ಎಸ್ಟೇಟ್ಗೆ. ಪ್ರಿಯಾ ಬರ್ಲಿಲ್ವಾ ಅಂಕಲ್? ಅವಳು ಆಚೆ ನಿಂತ್ಕೊಂಡು ಗಾಳಿ ತಗೋತಾ ಇದ್ದಾಳೆ. ನಾನು ಬರ್ತೀನಿ. ರಾಜಲಕ್ಷ್ಮಿ ಏನಾದ್ರೂ ಹೇಳಿದ್ಲ? ಎಲ್ಲ ನಿಮ್ಮಿಷ್ಟದ ಹಾಗೆ ಆಗ್ಲಿ. ಹಾಗಾದ್ರೆ ಬರೋ ಮುಂದಿನ ಮುಹೂರ್ತದಲ್ಲಿ ಮಾಡ್ಬಿಡೋಣ ಅಲ್ವಾ ಲಕ್ಷ್ಮಿ? ನೀವು ನಿರ್ಧಾರ ಮಾಡಿದ್ಮೇಲೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ವಲ್ಲ. ಒಂದ್ ನಿಮಿಷ. ಏನು ಅಂದ್ರೆ? ಏನಾಯ್ತು ಪ್ರಿಯಾ? ಅಪ್ಪ ಹತ್ರ ಅಮ್ಮ ಹತ್ರ ಓಪನ್ ಆಗಿ ಹೇಳಕ್ ನನಗೆ ಧೈರ್ಯ ಸಾಕಾಗಿಲ್ಲ. ನೀವ್ ಮನ್ಸ್ ಮಾಡಿದ್ರೆ ನನ್ನ ಕಾಪಾಡ್ಬೋದು. ವಿಷಯ ಏನು ಅಂತ ಮೊದಲು ಹೇಳು. ನನಗೆ ಒಬ್ರ ಮೇಲೆ ಇಷ್ಟ ಇದೆ. ಮದ್ವೆ ಮಾಡ್ಕೊಳ್ಳೋದಾದ್ರೆ ಅವರನ್ನ ಬಿಟ್ಟು. ಅಷ್ಟೇ ತಾನೇ? ಡೋಂಟ್ ವರಿ, ಈ ಪ್ರಾಬ್ಲಮ್ನ ಈಸಿಯಾಗಿ ನಾನು ಸಾಲ್ವ್ ಮಾಡ್ತೀನಿ. ಓಕೆ? ನಿಮಗ್ ನನ್ನ ಮೇಲೆ ಕೋಪನೇ ಇಲ್ವಾ? ಕೋಪನ? ಈಗ್ಲೇನೆ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಹಾಗಾದ್ರೆ ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಇಲ್ಲಿ ನೋಡು, ಸ್ನೇಹ ಅನ್ನೋದು ಕೇಳಿದ ತಕ್ಷಣ ಕೊಡೋದಲ್ಲ, ಮನ್ಸೊಳಗಡೆ ಅರ್ಥ ಆಗ್ಬೇಕದು. ಇರ್ಲಿ, ಯಾರದು? ಸ್ಯಾಮ್ಸಂಗ್ ಪ್ರಾಡಕ್ಟ್ ನ ಮ್ಯಾನೇಜರ್. ಹೆಸರೇನು? ಜಯಪ್ರಕಾಶ್. ಜಯಪ್ರಕಾಶ್ಗೆ ಇಲ್ಲಿರೋ ಎಲ್ಲರ ಬಗ್ಗೆ ಗೊತ್ತು. ನಮ್ಮ ಮದ್ವೆಗೋಸ್ಕರ ಒಳ್ಳೆ ದಿನ ನೋಡ್ಬಿಟ್ಟೆ ಅಪ್ಪ ಬಂದಿದ್ದಾರೆ. ಈ ವಿಷಯ ಗೊತ್ತಾದ್ರೆ ಏನ್ ತೊಂದರೆ ಆಗುತ್ತೋ ಗೊತ್ತಾಗ್ತಿಲ್ಲ. ಯಾವ ಭೂಕಂಪನೂ ಆಗಲ್ಲ ಬಿಡು. ಈ ಮದ್ವೆ ನಮ್ಗೆ ಥ್ರಿಲ್ ಆಗಿರ್ಬೇಕು. ಈಗ ದೊಡ್ಡವ್ರು ಅನ್ಕೊಂಡಾಗೆ ಇದಾಗ್ಲಿ ಬಿಡು. ಮದ್ವೆ ದಿನ ನಿಮ್ ಹುಡುಗನ ಮಂಟಪಕ್ಕೆ ಬರಕ್ ಹೇಳು. ಅಲ್ಲಿ ನಮ್ ಸಸ್ಪೆನ್ಸ್ ನ ಓಪನ್ ಮಾಡೋಣ. ರಾಜಶ್ರೀ ಅಮ್ಮ, GRC ಮೆನನ್ನು, ಸಂಬಂಧಿಕರು, ಮಿತ್ರರು ಎಲ್ಲರೂ ಇರ್ತಾರೆ. ನಿನ್ನ ಮತ್ತೆ ಸ್ಯಾಮ್ಸಂಗ್ ಮ್ಯಾನೇಜರ್ ಅವರ ಮದುವೆ ನೋಡು, ಈ ಸೂರ್ಯನ ಕೈ ಅಡಿಯಲ್ಲಿ ನಾವು ಅದ್ದೂರಿಯಾಗಿ ಮಾಡ್ತೀವಿ. ಹೌ ಇಸ್ ಇಟ್? ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀನಿನ್ನೂ ರೆಡಿ ಆಗಿಲ್ವಾ? ನಾನ್ ರೆಡಿ ಆಗೇ ಇದ್ದೀನಿ. ಈಗೇನೋ ರೆಡಿ ಆಗೋದು? ಮುಹೂರ್ತಕ್ಕೆ ಇನ್ನೂ ತುಂಬಾ ಟೈಮ್ ಇದೆಯಲ್ವಾ? ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಟೆನ್ಷನ್ ಮಾಡ್ಕೋದೆ ಇನ್ನೇನ್ ಸೂರ್ಯ. ಹಾ, ಮಂಟಪಕ್ಕೆ ಕರ್ಕೊಂಡು ಹೋಗಿ. ಮುಹೂರ್ತಕ್ಕೆ ಇನ್ನೂ ಸಮಯ ಇದೆ ಲಕ್ಷ್ಮಿ, ಈಗ್ಲೇ ಹೋಗ್ಬೇಕಾ? ಈಗ ನೀವು ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ನಾನ್ ಪ್ರಿಯಾ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಮಾತಾಡೋಕೆ ಇನ್ನೂ ಟೈಮ್ ಇದೆ ಅಲ್ವಾ? ಇನ್ ಮುಂದೆ ನಿನ್ ಜೊತೆಲೇ ಇರ್ತಾಳಲ್ವಾ? ಬೇಗ ಹೋಗಿ ರೆಡಿ ಆಗೋ, ಹೋಗೋ.
ಯಾಕೆ ಲೇಟ್ ಆಗ್ತಿದೆ? ಮುಹೂರ್ತ ಟೈಮ್ ಬಂತು. ಹಾ, ಇನ್ನೇನ್ ಬರ್ತಾರೆ. ಮನ್ಸಾರೆ ಒಂದಿನಾನು ನನ್ನ ಹೆಂಡತಿಯಾಗಿ ಇಷ್ಟಪಡದೇ ಇರೋ ವ್ಯಕ್ತಿ ಮಗುನ ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೀನಿ ಅಂದ ತಕ್ಷಣನೇ ನಾನು ಸತ್ತು ಹೋದ ಲೆಕ್ಕ. ಸೂರ್ಯ ಹೇಳ್ದ ಹಾಗೆ ಬೆದರಿಸಿ ಪಡೆಯೋದಕ್ಕಾಗಲ್ಲ. ಅಂತ ಪ್ರೀತಿಗೆ ಆಯಸ್ಸು ಕಡಿಮೆ. ಮುಂಚೆನೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಈ ಡ್ರಾಮಾನ ಅವಾಯ್ಡ್ ಮಾಡ್ಬೋದಿತ್ತು. ಇದ್ರ ಮೇಲೂ ನನಗೆ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಮುಚ್ಚ. ಅವಳೇನ್ ಬರ್ದಿಟ್ಟಿದ್ದಾಳೆ ಅಂತ ಗೊತ್ತಾ? ನನಗೊಂಚೂರು ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಯ್ತು. ನನ್ಗೆ ಪ್ರಿಯಾ, ಅವಳನ್ನ ಮುಟ್ಬೇಡ. ಅಮ್ಮ, ಇನ್ಮೇಲೆ ನನ್ನ ಅಮ್ಮ ಅಂತ ಕರಿಬೇಡ. ಹೋಗಾಚೆ. ಅಮ್ಮ, ಪಾಪಿ ನನ್ ಮಗನೆ, ನನ್ನ ಹೊಟ್ಟೆಲ್ ಹುಟ್ಟಿದ ಮಗನ ನೀನು. ಸೀರಿಯಸ್ ಆಗಿ ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳಿದಿದ್ದೇನಾ? ಹೇಳೋ. ನನ್ಗೇನು ಅರ್ಥನೇ ಆಗ್ತಿಲ್ಲ. ನಾನಂತದ್ ಏನ್ ಹೇಳ್ದೆ? ಗೊತ್ತಿಲ್ಲ ಅಲ್ವಾ? ಇದನ್ನ ಓದ್ ನೋಡು. ಇಷ್ಟ ಇಲ್ಲ ಅಂದ್ರೆ ಮತ್ಯಾಕೋ ಇವಳ? ಅಮ್ಮ, ಅಮ್ಮ, ಇದು ನಾನಲ್ಲಮ್ಮ. ಬೇಡ, ಇನ್ನೊಂದ್ ಮಾತ್ ನೀನ್ ಆಡ್ಬೇಡ. ನನ್ಗೆಲ್ಲ ಗೊತ್ತಾಯ್ತು. ಅಮ್ಮ. ಮೊದ್ಲು ಹೋಗೋ ಇಲ್ಲಿಂದ. ಅಮ್ಮ. ಹೋಗೋ ಇಲ್ಲಿಂದ. ನನ್ ಕಣ್ಣು ಕಾಣಿಸ್ಕೋಬೇಡ ನೀನು. ನಾನ್ ಸತ್ರೆ ನನ್ಗೆ ಬೆಂಕಿ ಇಡೋಕು ನೀನ್ ಬರ್ಬೇಡ. ಹೋಗೋ ಇಲ್ಲಿಂದ. ಎಲ್ಲ ಕನಸುಗಳು ಮುಗಿದು ಹೋದಾಗೆ ಅಮ್ಮ ಕುಸಿದ್ ಬಿದ್ದದನ್ನ ನೋಡಿದಾಗ ಮನಸ್ಸು ಹೊಡೆದೋಯ್ತು. ನಾನು ಆ ಜಾಗದಲ್ಲಿ ಇರೋದಕ್ಕಾಗ್ಲಿಲ್ಲ. ಕಣ್ಣೆಲ್ಲ ಕತ್ಲು ತುಂಬ್ಕೊಂತು. ಅಲ್ಲಿಂದ ಹೊರಟೆ. ಎಷ್ಟು ದೂರ ಅಂತ ಗೊತ್ತಿಲ್ಲ, ಎಷ್ಟು ಹೊತ್ತು ಅಂತ ಗೊತ್ತಿಲ್ಲ. ನಾನು ಎಲ್ಲಾನು ಕಳ್ಕೊಂಡಾದ್ಮೇಲೆ ಸ್ವಂತ ಅಂತ ಹೇಳೋಕೆ ಈ ಭೂಮಿಲಿ ಯಾರೂ ಇಲ್ಲದೆ ಇರುವಾಗ ಆತ್ಮಹತ್ಯೆಗೆ ತೀರ್ಮಾನ ಮಾಡಿಕೊಂಡೆ. ನಿಮ್ಗಿದೆಲ್ಲ ಗೊತ್ತಿರಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಕ್ಷಮಿಸಿ. ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ಕಷ್ಟ ಕೊಟ್ಟಿದ್ರೆ ಕ್ಷಮಿಸಿ. ನಾನು ಕೇಳಿದ್ದೆಲ್ಲ ನಿಜನಾ ಅಥವಾ ಕತೆನಾ? ಇದ್ರಲ್ಲಿ ಯಾವ್ದು ಸತ್ಯ ಯಾವ್ದು ಕತೆ? ಕತೆ, ಉಪಕಥೆ, ಸತ್ಯ, ಸುಳ್ಳು ಎಲ್ಲ ಸೇರಿರೋದೇ ನನ್ನ ಜೀವನ. ನನ್ನ ಇಷ್ಟಪಟ್ಟವ್ರನ್ನೆಲ್ಲ ನಾನು ತುಂಬ ನೋಯಿಸಿದ್ದೀನಿ. ಅಪ್ಪನ ಮೇಲೆ ಕೋಪ ಮಾಡ್ಕೋಬೇಡಿ. ಇಷ್ಟು ದಿನ ಬೆಳೆದಿರೋ ಮನೆ, ಆಟ ಆಡಿರೋ ಮಣ್ಣು, ಸಾಯಂಕಾಲ ಆದರೆ ದೀಪ ಹಚ್ಚೋ ಹಿರಿಯರ ಸಮಾಧಿ, ವರ್ಷಾನ್ಗಟ್ಲೆ ಇದ್ದ ಮನೆ ಮಠನೆಲ್ಲ ಬಿಟ್ಬಿಟ್ಟು ಒಂದಿನ ನಡು ಬೀದಿಗೆ ಬರ್ತೀನಿ ಅನ್ನೋ ಸಂದರ್ಭ ಬಂದಾಗ ತಪ್ಪಿಸ್ಕೊಡೋದಕ್ಕೆ ಏನೇನೋ ಮಾಡಿದ್ರು. ನಮಗೆ ಬೇಕಾಗಿರೋ ಥರ ದೇವರು ತೀರ್ಮಾನ ಕೊಡಲ್ಲ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಷ್ಟೇ ಅಲ್ವಾ? ಸೂರ್ಯ ಅವರು ಇಲ್ಲೇ ಇರೋದಾ? ಇದಾನೆ. ಅವನನ್ನ ನೋಡೋಣ ಅಂತ ಬಂದ್ವಿ. ನಾನು ಅವ್ರ ಮಾವ, ಅವ್ರ ಅಮ್ಮ. ನಮಸ್ತೆ. ಒಳಗ್ ಬಂದು ಕೂತ್ಕೊಳ್ಳಿ. ನೀವಿಬ್ರು ಮಾತಾಡ್ಕೊಳ್ಳಿ, ನಾನ್ ಜೀಪಲ್ಲಿ ಇರ್ತೀನಿ. ಹಾ.
ಸೂರ್ಯ ಅವ್ರ ಅಮ್ಮ ಮತ್ತೆ ಮಾವ. ನಮಸ್ಕಾರ, ಕೂತ್ಕೊಳ್ಳಿ. ನೀನ್ ಹೋಗ್ ಸೂರ್ಯನ್ ಕರಿ. CA ಸೇದು ಮಾಧವನ್ ಅವ್ರ ಮೆಸೇಜ್ ಬೆಳಗ್ಗೆನೆ ಬಂತು, ಆವಾಗ್ಲೇ ಹೊರಟ್ಬಿಟ್ರು. ಎಲ್ಲ ವಿಷಯನೂ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತು. ಜೀವಂತವಾಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಸ್ವಲ್ಪ ನೆಮ್ಮದಿ ಆಯ್ತು. ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ನೆನ್ನೆ ನಮ್ಮ ಊರಿನ ಜಾತ್ರೆನೂ ನನ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮು ಇತ್ತು. ಅವನ್ನ ಒಂದ್ಸಲ ನೋಡಿ ನಾನು ಅವನ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಬಂದಿದ್ದೀನಿ. ಸತ್ಯ ಗೊತ್ತಿಲ್ದೇನೆ ನನ್ ಮಗನ್ಗೆ ನಾನು ತುಂಬಾ ನೋವು ಕೊಟ್ಬಿಟ್ಟೆ. ಸೂರ್ಯ ಅವರೇ, ಸೂರ್ಯ ಅವರೇ, ಸೂರ್ಯ ಅವರೇ, ಸೂರ್ಯ ಅವರೇ, ಅಪ್ಪ ಸೂರ್ಯ ಅವರ ರೂಮಲ್ಲಿ ಇಲ್ಲ. ಸರಿಯಾಗಿ ನೋಡಿದ್ಯಾ? ನೋಡ್ದೆ, ಅವ್ರು ಎಲ್ಲೂ ಇಲ್ಲ. ಮತ್ತೆ ಎಲ್ಲಿ ಹೋಗಿರ್ತಾನೆ? ನಾನ್ ನೋಡ್ತೀನಿ. ಬಾವಾ, ನಿನಗ್ ಗೊತ್ತಾ ಅವ್ನ್ ಟೈಮ್ ಬಂದ್ಬಿಡ್ತು. ಯಾರಿಗೆ? ಸೂರಿಗೆ ಕಾರ್ ಆಕ್ಸಿಡೆಂಟ್ ಆಯ್ತು. ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿದ್ದಾರೆ. ನಾವ್ ಹೋಗಿ ನೋಡೋಷ್ಟರಲ್ಲಿ ಅವ್ನ್ ಜೀವನೇ ಹೊಟ್ಟೋಗುತ್ತೆ. ಸೂರ್ಯ